ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ತುಂಬ ಲೇಟಾಗಿ ಹೋಗಿ, ಅವಾಗ ಈ ಥರ DK ಶಿವಕುಮಾರ್ ಅವರು ಆನ್ ದ ವೇ ಪಾಸ್ ಆಗ್ತಾ ಇದ್ರು. ಸೊ ಇಡ್ಲಿ ಒಂದು ದೊಡ್ಡ ನೋಡೆ ನಮ್ಮ ಅಮ್ಮನ ಮನೆಗೆ ರೊಕ್ಕ ಹಾಕೊಂಡು ವಾಕಿಂಗ್ ಬದಲು ನಾಗವ ದಪ್ಪ ಕಾಣಿಸ್ತಿದ್ದೀನ, ಚೆನ್ನಾಗಿ ಕಾಣಿಸ್ತಿದ್ದೀನ. ನನಗೆ ಆ ಮೇಡಮ್ ಅವ್ರಿಗೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ಸಂಡೇ. ನಿನ್ನೆ ನಮ್ಮ ಯಜಮಾನ್ರು ಹೇಳ್ದಂಗೆ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಅಂದರೆ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಿರೋದು. ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಇವಾಗ 3 ಜನನೂ ರೆಡಿ ಆಗಿದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ. 8:30ಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಆಲ್ರೆಡಿ 10 ಗಂಟೆ ಆಗೋಗ್ಬಿಟ್ಟಿದೆ. ಎಲ್ಲ ನಮ್ಮ ಯಜಮಾನ್ರೆ ಮಾಡಿದ್ದು ತಗೋ ವಿಷಯ ಬೇಕು ಅಂದಲ್ಲ ನೋಡಿ ಗೈಸ್. ನಮ್ಮ ಯಜಮಾನ್ರು ಶೂಸ್ ಇವಾಗ ಹಾಕೋತಾ ಇದ್ದಾರೆ. ನೀವೇ ಅಲ್ವೇನ್ರಿ ಲೇಟಾಗಿ ಹೋಗೋಣ ಪರವಾಗಿಲ್ಲ ಅಂತ ಹೇಳಿ. ಹಾಂ ಗೈಸ್ ಸಾಂಗ್ ಹಾಕೈತಿ. ಇವಾಗ ಹೊರಡ್ತಿದೀವಿ. ಬಾಯ್ ಗೈಸ್. ನೋಡಿ ಗೈಸ್, ನೀವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ತುಂಬ ಲೇಟಾಗಿ ಹೋಗಿ, ಅವಾಗ ಈ ಥರ ತುಂಬ ಟ್ರಾಫಿಕ್ ನೋಡ್ಬೋದು. ಕಾರು, ಬೈಕು, ಬಿಸಿಲು ಎಲ್ಲ ಥರದ್ದು ನೋಡ್ಬೋದು. ಟೆನ್ಷನ್ ಮಾಡ್ಕೊಂಡು ಡಿಪ್ರೆಷನ್ ಈ ಥರ ಹೋಗ್ಬೋದು. ಲೇಟಾಗಿ ಬಿಡಿ ಮನೇನ. ಬೇಗ ಬಿಡಕ್ಕೆ ಹೋಗ್ಬೇಡಿ. ಆಮೇಲೆ ಪಾಪ ಇದು ಮಗು ಮಲ್ಕೊಂಡ್ಬಿಟ್ಟು ಪಾಪ ಮಗು ಟಿಫನು ತಿಂದಿಲ್ಲ ಇನ್ನ. ಪಾಪ ಮಗು ಏನು ಹತ್ರ ಬರ್ತಾ ಇದೆ ಗೈಸ್ ಹೋಟೆಲ್ಲು. ಅಲ್ಲಿ ಹೋಗಿ ಟಿಫನ್ ತಿನ್ಕೊಂಡು ನಾವು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಹಿಂಗೆ ಅವಾಗ ನಿಂತ್ಕೋಬೋದು ಗೈಸ್ ಗಾಡಿನಲ್ಲಿ. ಹಾಗೆ ಟ್ರಾಫಿಕ್ ಇದ್ರೆ. ಇಲ್ಲಾಂದ್ರೆ ಒಂದೇ ಸಮನೆ ಓಡಿಸ್ಬೇಕಾಗತ್ತೆ. ರೆಸ್ಟ್ ತಗೊಂಡು ಹೋಗ್ಬೋದು ನಮ್ಮ ಯಜಮಾನ್ರು. ಇಲ್ಲಾಂದ್ರೆ ಪಾಪ ಕಂಟಿನ್ಯೂಸ್ ಆಗಿ ಓಡಿಸ್ಬೇಕಾಗತ್ತೆ ಅಲ್ವೇನ್ರಿ? ಹೌದಾ? ಟಿಫನ್ಗೆ ಅಂತ ಹೋಟೆಲ್ ಹತ್ರ ರೀಚ್ ಆಗಿದ್ದೀವಿ. 20 ಮಿನಿಟ್ಸಿಗೆ ರೀಚ್ ಆಗೋ ಅಂಥ ಪ್ಲೇಸ್ಗೆ 1.25 ಗಂಟೆ ತಗೊಂಡಿದೆ. ಏನಕ್ಕೆ ಅಂತ ಅಂದರೆ DK ಶಿವಕುಮಾರ್ ಅವರು ಆನ್ ದ ವೇ ಪಾಸ್ ಆಗ್ತಾ ಇದ್ರು. ಸೊ ಅದಕ್ಕೋಸ್ಕರ ಎಲ್ಲ ಪಬ್ಲಿಕ್ನ ಎಲ್ಲ ವೆಹಿಕಲ್ಸ್ನ ಸ್ಟಾಪ್ ಮಾಡ್ಕೊಂಡಿದ್ರು ಗೈಸ್. ಅಂತೆ ನಮಗೆ ಗೊತ್ತಿಲ್ಲ. ಅಂತೆ ಅದೇ ಇರ್ಬೋದು. ಅಲ್ಲ ಅಂತೆ ಅವ್ರು ಯಾರೋ ಹೇಳಿದ್ರು. ಮುಂದೆನೂ ಹೋಗೋಂಗಿಲ್ಲ. ನಾವು ಆಗಲ್ಲ ಹೇಳೋದು ಅಂತ. ಯಾಕಂದ್ರೆ ಅವರಿದ್ರು ಇಲ್ಲ ಇನ್ನೊಬ್ರು ಚೀಫ್ ಮಿನಿಸ್ಟರ್, ಇನ್ನೊಬ್ರು ಮಿನಿಸ್ಟರ್ ಇದ್ರು ಗೊತ್ತಿಲ್ಲ. ಆಮೇಲೆ ಮುಂದೆನೂ ಹೋಗೋಂಗಿಲ್ಲ ಹಂಗಿತ್ತು ಗೈಸ್. ಫುಲ್ಲು ಟ್ರಾಫಿಕ್ ಜಾಮು. ಇನ್ ಕೇಸ್ ಯಾವ್ದಾದ್ರು ಆ್ಯಂಬುಲೆನ್ಸ್ ಏನಾದ್ರು ಇದ್ದಿದ್ರೆ ಮಧ್ಯದಲ್ಲಿ ದೇವ್ರಿಗೆ ಗತಿ. ಹೌದು, ಇಡ್ಲಿ ಒಂದು ದೊಡ್ಡ ನೋಡೆ. ಆ್ಯಸ್ ಯೂಶುವಲ್ 1 ಇಡ್ಲಿ 1 ವಡೆ ತೊಗೊಂಡಿದ್ದೀನಿ. ಇವಾಗ ದಿನ ದೋಸೆ ಬಂದಿಲ್ಲ ಗೈಸ್ ನಂದು. ಮತ್ತೆ ನಮ್ಮ ಯಜಮಾನ್ರು ಕೇಸರಿ ಬಾತ್ ತೊಗೊಂಡಿದ್ದಾರೆ. ನೋಡಿ ನನ್ನ ದೋಸೆ ಬಂತು. ನಾನು ಇವಾಗ ತಿಂತೀನಿ. ಬಾಯ್. ನಮ್ಮ ಟಿಫನ್ ಆಗಿದೆ. ನಾನು ಕಾಫಿ ಕುಡಿದೆ ಗೈಸ್. ನನ್ನ ಫೇವ್ರೆಟ್ ರೀಲ್ ಯಾವುದು ಗೊತ್ತಾ? ಚೇ ಕೂಲೆ ಬರುತ್ತೊಂದು. ಯಾವುದದು ಮಾಡೋಣ? ಕಾಫಿ ಅದೇ ಬಾಯಲ್ಲಿ ಒಂದು ಕಲರ್ ಬಾಲ್ ಇರುತ್ತೆ. ಕಾಫಿ ಸಿಲಂಗ ಅಂತ ಬರುತ್ತಲ್ಲ. ಕಾಫಿ ಸಲಂಗ. ಅಮ್ಮ ಏನಮ್ಮ ನೀನು? ನಂಗೆ ನಿಜ ಗೊತ್ತಿಲ್ಲ. ನನ್ನ ಕಾರಲ್ಲಿ ತೆಗಿಬಾ. ಜೈ ಶ್ರೀರಾಮ್. ಇವಾಗ
ಟ್ರಾಫಿಕ್ಕು ಸ್ವಲ್ಪ ಕ್ಲಿಯರ್ ಆಯಿತು. ಸ್ವಲ್ಪ ಅಲ್ಲ, ಫುಲ್ ಕ್ಲಿಯರ್ ಆಯಿತು. ಹಾಂ, ಎಷ್ಟು ಗಂಟೆಪ್ಪ ಈಗ? ಒಂದು 12:40. ನಾವು ಟಿಫನ್ಗೆ ಹಿಡಿದಿದ್ದು 11:45ಕ್ಕೆ, ಇವಾಗ 12:45 ಆಗಿದೆ ಗೈಸ್. ಇನ್ನು ನಾವು ತಲುಪಿಲ್ಲ ನಮ್ಮ ಮನೆ ದೇವ್ರಿಗೆ. ಅಲ್ಲ, ಕನಕಪುರಕ್ಕೆ ಹೋಗ್ತಾ ಇದ್ವಿ. ಫಸ್ಟು ನಮ್ಮ ಅಮ್ಮನ ಮನೆಗೆ ಹೋಗ್ತೀವಿ, ಅದಾದಮೇಲೆ ಮನೆ ದೇವ್ರಿಗೆ ಹೋಗೋದು. ಹೇಳಿಲ್ವಾ? ಆಯ್ತು, ಇನ್ನು ಮುಂದೆ ಟ್ರಾಫಿಕ್ ಇರಲ್ಲ ಅಂತ ಅನ್ಕೋತೀನಿ ಅಲ್ವಾ? ಹೌದೌದು. ಈಗಿನ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿಗಳು DK ಶಿವಕುಮಾರ್, ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್. ಗೈಸ್, ನಮ್ಮ ಏರಿಯಾ ಅಂದರೆ RR ನಗರ್ ನಲ್ಲಿರೋ ಗ್ಲೋಬಲ್ ಕಾಲೇಜು ಮತ್ತು ನ್ಯಾಷನಲ್ ಹಿಲ್ ವ್ಯೂ ಸ್ಕೂಲು ಎಲ್ಲನೂ ಇವ್ರದ್ದೇ ಆಡಳಿತ ಅಲ್ವಾ? ಇವ್ರದ್ದೇ ಆಡಳಿತ, ಇವ್ರದ್ದೇ. ಹಾಂ, ಇವ್ರದ್ದೇ ಗೈಸ್. ನಮ್ಮ ಮಗು ಫುಲ್ಲು ರಿಲ್ಯಾಕ್ಸ್ ಮಾಡ್ತಾ ಇದೆ. ಗೈಸ್, ನಾವು ನಮ್ಮ ಮನೆ ಹತ್ರ ಬಂದ್ವಿ ಗೈಸ್, ನಮ್ಮ ಅಮ್ಮನ ಮನೆಗೆ. ಗೈಸ್, ಇದೇ ನಮ್ಮ ಅಮ್ಮನ ಮನೆ ಗೈಸ್. ಮೇಲ್ಗಡೆ ನಮ್ಮಮ್ಮ ಇರ್ತಾರೆ, ಕೆಳಗಡೆ ರೆಂಟಿಗೆ ಕೊಟ್ಟಿದ್ದಾರೆ. ಅದು ಕೆಳಗಡೆ ಫಸ್ಟ್ ಇದ್ದಿದ್ದು ಗೈಸ್ ನಾನಿದ್ದಾಗ. ಅದಾದಮೇಲೆ ರೀಸೆಂಟಾಗಿ ಮೇಲ್ಗಡೆ ಶಿಫ್ಟ್ ಆದರು. ನಮ್ಮಮ್ಮ ಒಬ್ಬರೇ ಇರೋದು ಇಲ್ಲಿ, ಅದಕ್ಕೋಸ್ಕರ. ಅಂತ ನಿನ್ನ ಹತ್ರ ಬರ್ತಾ ಇದೆ ಭವಿಷ್ಯ. ಕೊಡ್ತೀವಿ. ಹಾಂ, ಸರಿ ಬಾ, ಬರ್ತೀನಿ ಮಾ. ಇವಾಗ ಆತಿನೂ ಹೋಗಲ್ಲ. ಭಾರತಿ ಅಕ್ಕ, ಬೆಳಿಗ್ಗೆ ಒಂದು ಹೊಲ. ಬಾಯ್ ಬಾಯ್ ಬಾಯ್. ಜನರವರೇ ಸರಿಗೆ ಇದಾರಮ್ಮ, ಸ್ವಾಮಿಗಳು ಇದ್ದಾರಾ? ಹಾಂ, ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀರಾ ಗೈಸ್? ಕಡೆಗೂ ರೀಚ್ ಆದ್ವಿ. ಬಾಯಿಗೆ ಹತ್ರ ಬಾ. ಒಂದು ಡೋಂಟ್ ಟಚ್ ಮೀ ಫ್ಲವರ್ಸ್ ಇದ್ದಾವೆ. ಅದು ಟಚ್ ಮೀ ನಾಟ್ ಡೋಂಟ್ ಟಚ್ ಮೀ ಇಲ್ಲ. ಓ ಜರ ಜರ ಟಚ್ ಮೀ ಟಚ್ ಮೀ ಟಚ್ ಮೀ. ಓ ಜರ ಜರ ಇದಾ? ಇಲ್ಲ, ಅದ್ರ ಕೆಳಗಡೆ ಇಲ್ಲಿದೆ ನೋಡಿ. ಓ ಜರ ಜರ ಟಚ್ ಮೀ ಟಚ್ ಮೀ ಟಚ್ ಮೀ. ಓ ಜರ ಜರ ತತ್. ಬಾ, ಆಯ್ತು. ಅಪ್ಪ ಮುಂದೆ ಹೊಟ್ಬಿಡ್ತೇನೋ. ಚಲೋ ಚಲೋ ಬೇಟಿ, ಚಲೋ ಬೇಟಿ. ಇದೇ ನಿಂಗೆ ನೀರು ತುಂಬೋಗಿದೆ ರೀ? ತುಂಬೋಗಿಲ್ಲ, ತುಂಬ್ಸವ್ರೆ. ಓಕೆ, ಇಲ್ಲಿ ಕಲ್ಯಾಣಿ ಆಗುತ್ತೆ ಗೈಸ್, ಅದಕ್ಕೋಸ್ಕರ ಹಿಂಗೆ ತುಂಬಿದೆ. ಚೆನ್ನಾಗಿದ್ದೀರಾ? ಏನು ಮೇಡಮ್, ಅಡ್ಮಿಷನ್ ಎಲ್ಲ ಆಯ್ತಾ? ಏನು ಟ್ರಾಫಿಕ್ ಸೇಮ್ ಬಂತು, ಗೊತ್ತಿಲ್ಲ. ಆಮೇಲೆ ಕೊನೆಗೆ ಇಲ್ಲಿ ಸಿಕ್ಕೋದು ನೋಡ್ಕೊಂಡು. ಎಲ್ಲಿ ಬಂದಿದ್ರು? ಎಲ್ಲಿ ಯಾವ? ಅದೇ ಇದು ಏನದು ಆಕಾಶ ತುಳಿ. ಇವಾಗ ಚರಿತಾ
वासुदेवाय नमः ओं प्रद्युम्नाय नमः ओं अनिरुद्धाय नमः ओं पुरुषोत्तमाय नमः ओं मधोक्षजाय नमः ओं नारसिंहाय नमः ओं अच्युताय नमः ओं जनार्दनाय नमः ओं नमः परं दयामि नमस्करोमि श्रीमद्रमारमण गोविन्दा काय म्हणतो पूजे सम नंदा आहे ಓಂ ನಮಃ ಶಿವಾಯ. ಹಸಿರು ಕರಕರ ಇರ್ಲಿ ಬಿಡಿಪ್ಪ. ಒಂದು ಯಾವಾಗಲೂ ಹಂಗೆ ಆಗುತ್ತೆ ಬಹುಶಃ. ಒಂದು ಕರ್ಪೂರ ಹೋಗಿ 100 ಕರ್ಪೂರ ಆಗೋಗಿರುತ್ತೆ. ಓಡೋಟೋದ್ರು ಪಾಪ ಅವನು ಓಡೋಟೋದ ಗೊತ್ತಾ. ರೈಟ್ ಹೋಗಿ ಬೋರ್ ಟ್ಯಾಂಕ್ ತೋರ್ಸೋದ್ರಲ್ಲಿ ಅಲ್ಲಿ ರೈಟ್ ರೋಡ್ ಹೆಂಗ್ ಬರುತ್ತೋ ನಾವು ಇನ್ನೂ ಬಂದ್ಲು ಇವಾಗ ರೀಲ್ಸ್ ಮಾಡಬೇಕು ಅಂತಾಳೆ. ನಾನು ಇಟ್ಕೊಂಡಿದ್ದೀನಿ ಕೈಯಲ್ಲಿ. ನಿನ್ ಕೈ ನನ್ನ ಕೈ ಟಚ್ ಆದಾಗ ಬಿದ್ದಿ ಹೋಗಿದೆ. ಏ ಹೌದು, ಹಿಂಗ್ ವಿಡಿಯೋ ತೆಗಿದ್ಯಾ? ನಾನು ಅಲ್ಲಿ ನಿಂತ್ಕೊಂತೀನಿ. ಅಮ್ಮ ನಾನು ಲಿಪ್ಸಿಂಕ್ ವಿಡಿಯೋ ಮಾಡ್ಬೇಕು, ನನಗೆ ಬ್ಯಾಕ್. ಸ್ಟಾರ್ಟ್ ಆಗಿದೆ ವಿಡಿಯೋ. ಏನಾದ್ರು ಮಾಡ್ತಾನೆ ಇರು ವಿಡಿಯೋ ಏನಾದ್ರು ಮಾಡ್ತಾ ಇರು. ನಂಗೂ ಗೊತ್ತಿಲ್ಲ, ಅದಕ್ಕೆ ಒಂದು ಸಾಂಗ್ ಇಟ್ಕೋ. ಅವಾಗ ನೀನೇ ಹಾಡ್ಬಿಡು ಬಾಯರಿ. ಜಂಗಿಣಿ ವಾಯ್ ಫ್ರಾಕ್ ಹಾಕೊಂಡು ವಾಕಿಂಗ್ ಬದಲು ನಾಗವಲ್ಲಿ, ಫ್ರಾಕ್ ಹಾಕೊಂಡು ವಾಕಿಂಗ್ ಬದಲು ನಾಗವಲ್ಲಿ. ಚೆನ್ನಾಗಿ ಕಾಣ್ತಾ ಇದೆಯಾ? ಬಾ ತಡಿ. ದೇವರ ದರ್ಶನ ಮಾಡಿ ಪೂಜೆ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತೀವೋ ಅಥವಾ ಆನ್ ದ ವೇ ಎಲ್ಲರೂ ಹೋಗ್ತೀವೋ ಆರ್ಟ್ ಆಫ್ ಲಿವಿಂಗ್ ಅಥವಾ ಎಲ್ಲರೂ ಅಂತ ಗೊತ್ತಿಲ್ಲ. ಬಿಕಾಸ್ ಭವಿಷ್ಯ ಇವಾಗ ಸ್ಟ್ರೈಟ್ ಮನೆಗೆ ಹೋಗೋಣ ಅಂತಿದ್ದಾಳೆ. ಅವರಪ್ಪ ಗೊತ್ತಿಲ್ಲ ಗೈಸ್, ಇಬ್ಬರು ಮಧ್ಯೆ ಡಿಸೈಡ್ ಮಾಡ್ಕೋಬೇಕು ಅವರು. ಬರ್ತೀವಿ. ಬನ್ನಿಮ್ಮ. ಏನು ಹೇಳು? ನೀನು ಹೋಗ್ಬಿಟ್ಟು ಬರ್ತೀವಿ ಅಂತ ಸ್ನೇಹ ಬನ್ನಿಮ್ಮ ಅಂತ ಆದ್ರು. ನನಗೆ ಆ ಬೇಡಮ್ ಅವ್ರೆ, ನನಗೆ ಆ ಬೇಡಮ್ ಅವ್ರೆ. ನೀನು ಮೇಡಮ್, ನೀನು ಅಮ್ಮ ತಾಯಿ ಅಂತ. ಹೌದು. ಈಗ ಮನೆಗೆ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಇಲ್ಲಿ ಪರ ಮಾಡ್ತಿರ್ತಾರೆ. ಸೊ ಅಲ್ಲಿ ಕರೆದ್ರು, ಪ್ರಸಾದ ತಿನ್ಕೊಂಡು ಹೋಗಿ ಅಂತ ಫೋರ್ಸ್ ಮಾಡಿದ್ರು. ಪ್ರಸಾದ ಅಂದರೆ ಊಟ ಗೈಸ್. ಸೊ ಊಟ ಮಾಡ್ಕೊಂಡು ಹೊರಡ್ತೀವಿ ಇಲ್ಲಿಂದ. ಇವಾಗ ಸದ್ಯಕ್ಕೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಹುಡುಗ ಎಷ್ಟು ಕ್ಯೂಟ್ ಆಗಿದ್ದಾನೆ, ಬೋರ್ಡ್ ಹೊಡಿಸ್ಕೊಂಡಿದ್ದಾನಲ್ಲ ಅವನು. ಈ ಹುಡುಗಿನೂ ಕ್ಯೂಟ್ ಆಗ್ಬೋದು, ಆದರೆ ಶೆಕೆ ಆಗ್ತಾ ಇದೆ, ಅದಕ್ಕೆ ಒದ್ದಾಡ್ತಾ ಇದ್ದಾಳೆ. ಗೈಸ್ ಓಡ್ತಾವನೆ ನಮ್ಮಮ್ಮ ಮಾತಾಡ್ಸಕ್ಕೋದ್ರೆ. ಅಲ್ಲಿ ಎದ್ರದು ಅದು ನೋಡು, ಎರಡೇ ಜೋಡಿ ಎಲ್ಲಿ ಕಾಣಲ್ಲ ಭವಿಷ್ಯ. ಗೈಸ್ ಊಟ ಆಯಿತು. ಪ್ರಸಾದ ಅಂದರೆ ಊಟ ಅಂತ ಹೇಳಿದ್ನಲ್ಲ, ಸೊ ಊಟ ಆಯಿತು. ಫುಲ್ಲು ನಾನ್ ವೆಜ್ ಊಟ ಗೈಸ್. ಫುಲ್ಲು ಊಟ ಮಾಡಿದ್ವಿ. ಇವಾಗ
ಎಷ್ಟೊಂದ್ ತರ ನಾನ್ ವೆಜ್ ಹಾಕ್ಬಿಟ್ರು ಗೈಸ್. ಬರೀ ಇದೆ ಕುರಿ ಮಾಂಸನೇ ಜಾಸ್ತಿ ಹಾಕ್ಬಿಟ್ರು ಅಲ್ಲ? ಮಟನ್ನು ಚಿಕನ್ನು ಎಲ್ಲಾನು ಹಾಕ್ಬಿಟ್ರು. ಎಲ್ಲಾನು ಮಟನ್ನು ಚಿಕನ್ ಎಲ್ಲಾನು. ಅದಕ್ಕೋಸ್ಕರ ನನಗೆ ಭವಿಷ್ಯಂಗೆ ಜಾಸ್ತಿ ತಿನ್ನಕ್ಕಾಗ್ಲಿಲ್ಲ. ಪುಟಾಣಿ ಒಂದು ಅರ್ಧ ಮುದ್ದೆ ಹಾಕಿಸ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ನೀಟಾಗಿ ಖಾಲಿ ಮಾಡಿಬಿಟ್ಟು ಬಂದ್ವಿ. ರೈಸ್ ಏನು ಗಡಿ ಹತ್ರ ಹೋಗ್ತಾರಮ್ಮ? ಬೇಡ ಬೇಡ, ಬಿಸಿಲಿದೆ, ಬೇಡ ಮನೆ ಬೇಡ ಹತ್ರ ಹೋಗೋದ ಬಾರಪ್ಪ. ಕಟ್ ಮಾಡ್ಬಿಟ್ಟು ಎಲ್ಲ ಹೊರ್ಟೋಗ್ಬಿಡ್ಲಿ. ಆಗ ಅಲ್ಲ ಶುಗರ್ ಕಟ್ ಮಾಡ್ಬಿಟ್ಟು ಬಾಯಿಗೆ ಹಾಕೋಗ್ಬಿಡ್ತಾಳೆ. ಶುಗರ್ ಕಟ್ ಮಾಡೋದಂದ್ರೆ ಗೊತ್ತಾ ನಿಮ್ಗೆ? ಆದ್ರೆ ಸಕ್ಕರೆನ ಹಿಂಗ್ ಕತ್ರಿಸಿ ಬಾಯಿಗೆ ಹಾಕೋಬಿಡ್ತೀನಿ ಶುಗರ್ ತಿಂದೇ ಇರೋದು ಅಂತ. ಅವನೇನೆ ಕೊಂಡಿದ್ ಕೊಡ್ಸ್ಬಿಡು ಅಂತ. ಬೇಡ ಹಂಗ ನಂಗೆ ಬರೀ ನಂಗೆ ಕೊಡಿಸ್ರಿ, ನಂಗೆ ಕೊಡಿಸ್ರಿ. ಕೊಡಿಸ್ತೀನಿ. ಐಸ್ ಕ್ರೀಮ್ ಬೇಡ, ನಂಗೆ ಜ್ಯೂಸ್ ಕೊಡಿಸಿ ಸಾಕು. ಗೈಸ್ ನೋಡೋದಕ್ಕೆ ಎಷ್ಟು ಹಸಿರಾಗಿದೆ, ಬಟ್ ಬಿಸಿಲು ಮಾತ್ರ ಭಯಂಕರ ಇಲ್ಲ. ಅಷ್ಟೊಂದು ಬಿಸಿಲಿಲ್ಲ ಗೈಸ್. ಬಿಸಿಲು ಹೋಗಿ ಇರೋದ್ರಲ್ಲಿ ನಾವು ಇಲ್ಲಿಗೆ ಬರ್ತಾ ಇದ್ವಲ್ಲ, ತುಂಬ ಬಿಸಿಲಲ್ಲಿ ಬರ್ತಾ ಇದ್ವಿ. ಅದಕ್ಕಿಂತ ಒಂಚೂರು ಕಡಿಮೆನೇ ಇದೆ ಇವಾಗ. ಎಷ್ಟು ಚೆನ್ನಾಗಿದೆ ಎಲ್ಲ ಕಡೆ. ಕರೆಕ್ಟಾಗಿ ಹೇಳು. ನಾನು 47 ತರ ಕಾಣಿಸ್ತೀನ? ಇಲ್ಲ ಕಣಪ್ಪ. ಮತ್ತೆ ಇನ್ನೆಷ್ಟು ತರ ಕಾಣಿಸ್ತೀನಿ? ಕರೆಕ್ಟಾಗಿ ಹೇಳ್ಬೇಕು, ಸುಮ್ಮನೆ ಏನೇನು ಹೇಳ್ಬಾರ್ದು. ನೀನು ಅಶೋಕ್ ತರ ಕಾಣಿಸ್ತೀಯಪ್ಪ. 47 ತರ ಏನು ಕಾಣಿಸ್ತೀಯ? ಎಷ್ಟು ವಯಸ್ಸು ತರ ಕೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಮಾತಾಡ. ಏನು 28. ಹೌದಾ 27 ಅನ್ನಿಸ್ತೀಯಪ್ಪ. 47 ಅನ್ಸಲ್ಲ ನೀನು. ಹೌದಾ ಗೈಸ್ ನೋಡಿ, ಇವರೇ 27 ತರ ಕಾಣಿಸೋದು. ಭವಿಷ್ಯ ನಾನೆಷ್ಟು ವಯಸ್ಸು ಕಾಣಿಸ್ತೀನಿ? ನನಗೆ ಇವಾಗ 42. ನೀನು ಒಂದು 16 ತರ ಭ್ರಮೆ. ಎಷ್ಟು 16, 17? ಇವಾಗ 16 ಮುಗ್ದು 17 ಬಿದ್ದಿದೆ ಅಂತನಾ? ಇವಾಗ ಕಾಲೇಜಿಗೆ ಸೇರಿಸ್ಬೇಕು, ಅಡ್ಮಿಷನ್ ಮಾಡಿಸ್ಬೇಕು. ಯಾವ ಕಾಲೇಜಿಗೆ ಬೇಕು ಭವಿಷ್ಯ ಚಿತ್ರ? ನನಗೆ PSಗೆ ಹಾಕೊಂಬಿಡು. ಬೇಡ. ಅಲ್ಲ, ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಫುಲ್ಲು ಪ್ಯಾನಿಕ್ ಆಗಿ ಹೋಗ್ಬಿಟ್ಟಿದೆ. ನನಗೆ ಅದರದ್ದು ತಿರ್ಗಾ ತಗೋಬೇಕಾಗಿಲ್ಲ. ನಾನು ಆ ಥರದ್ದು ಕಷ್ಟಗಳೆಲ್ಲ ನನ್ನ ಕಾಲೇಜ್ಗೆ. ಅಮ್ಮ ಪಾಟರಿ ಕ್ಲಾಸ್ಗೆ ಹೋಗುತ್ತೆ. ನನಗೆ ಕಾಲೇಜ್ಗೆ ಹೋಗೋಕೆ ಇಷ್ಟ ಇಲ್ಲ, ಬೇರೆ ಏನಾದ್ರು ಸೇರಿಸ್ಬಿಟ್ಟು. ಪಾಟರಿ ಕ್ಲಾಸ್ಗೆ ಹೋಗಮ್ಮ. ಪಾಟರಿ, ಪೇಂಟಿಂಗ್, ಬ್ಲಾಗಿಂಗ್, ಕ್ರಾಫ್ಟ್ ಎಲ್ಲ ನಂಗೆ ಇಷ್ಟ. ಕ್ರಾಫ್ಟ್ ಅಂದ್ರೆ ನಂಗೆ ಇಷ್ಟ. ಅದ್ರಿಂದನೇ ಭವಿಷ್ಯನೂ ಕೂಡ ಕ್ರಾಫ್ಟ್ ಅಂದ್ರೆ ಅವಳಿಗೂ ಇಷ್ಟ ಗೈಸ್. ಚಿರಕಲ್ಲಿ ಪೆನ್ನ ಕೊಡಿ ಕಣ್ಣಪ್ಪೋ. ಅಡಿ ವೈಟಲ್ಲಿ ಮಂಜುಳ ರಾತ್ರಿ ಅದಿ ಕರಿಗುಳ್ಳಿನ ಗೈಸ್, ಇಲ್ಲೇನೋ ತಗೋಬೇಕಾಗಿತ್ತು, ಅದಕ್ಕೆ ಇಲ್ಲೊಂದ್ಸರಿ ಸ್ಟಾಪ್ ಮಾಡಿದ್ದೀವಿ. ಎಲ್ಲ ಗೈಸ್ ಸಿಗಲಿಲ್ಲ ಗೈಸ್. ಮಳೆ ಸ್ಟಾರ್ಟ್ ಆಗೋಗಿದೆ ಗೈಸ್. ಬರೋ ಅಷ್ಟ್ರಲ್ಲಿ ಮನೆ ಹತ್ರ. ಈಗ ನಾವು ಬಂದು ಕಾರೆಲ್ಲ ಒರೆಸಿ, ಅಂದರೆ ನಾವೆಲ್ಲ ಒರೆಸಿದ್ದು, ನಮ್ಮ ಯಜಮಾನ್ರು ಒರೆಸಿ ಕವರೆಲ್ಲ ಹಾಕಿ ಈಗ ತಿರ್ಗಾ ಫ್ರೆಶ್ನಪ್ ಆಗಿಬಿಟ್ಟು ನಾವು ವಾಕ್ಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಏನಿಲ್ಲ, ವಾಕ್ ಮಾಡಿಕೊಂಡು ಬೇಗ ಬಂದುಬಿಡೋಣ ಅಂತ ಬೇಗ ಹೋಗ್ತಾ ಇದ್ದೀವಿ ಇವತ್ತು. ಇಲ್ಲಿ ನೋಡಿ ಗಾಯ್ಸ್, ಕಪ್ಪೆ ಖಾರ ತುಪ್ಪ ಜರಿಗೆ.
ಎಷ್ಟೊಂದಿದೆ ಎಷ್ಟೊಂದಿದೆ 11 11 10 ಬೇಡ ಕಾಫಿ ಬೇಡವಾ ಕಾಫಿ ಬೇಡ ಇದೆ. ನೈಸ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇಗ ಭವಿಷ್ಯಂಗೆ ಏನಾದ್ರು ತಿನ್ನೋದಕ್ಕೆ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಸುಮ್ಮನೆ ಏನೋ ಒಂದು ಮಾಡಿಬಿಟ್ಟು ಕೊಟ್ಬಿಟ್ಟೆ. ಏಕೆಂದರೆ ಅವಳು ಅನ್ನ ತಿನ್ನಲ್ಲ, ಚಪಾತಿ ತಿನ್ನಲ್ಲ, ಹೀಗೆಲ್ಲ ಹೇಳ್ತಾಯಿದ್ಲು. ಅದಕ್ಕೋಸ್ಕರ ಆ್ಯಂಡ್ ನಾವು ಮಜ್ಜಿಗೆ ಅನ್ನ ತಿಂದ್ವಿ ಗೈಸ್, ನಾನು ಮತ್ತು ನಮ್ಮ ಯಜಮಾನ್ರು. ಬಿಕಾಸ್ ಮಧ್ಯಾಹ್ನ ತಿಂದಿದ್ದು ಸ್ವಲ್ಪ ಹೆವಿ ಅನ್ನಿಸ್ತು. ಜಾಸ್ತಿ ತಿನ್ನಲಿಲ್ಲ ನಾವು, ಅಂದರೆ ತುಂಬ ಬಿಸಿಲಿತ್ತಲ್ಲ, ಅದಕ್ಕೆ ಹೆವಿ ಅಂತ ಅನ್ನಿಸ್ತು ಗೈಸ್. ಆ್ಯಂಡ್ ನಮ್ಮಮ್ಮನ ನಾನು ತುಂಬ ತಿಂಗಳಾದಾದಮೇಲೆ ಹೋಗಿ ನೋಡ್ಕೊಂಡು ಬಂದಿದ್ದು. ಸ್ವಲ್ಪ ಹೊತ್ತೆ ಇದ್ದಿದ್ದು ಹಾಗೆ ಮಾತಾಡಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ಬಿಟ್ವಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದಿದ್ದು. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಆ್ಯಂಡ್ ಹೈಪ್ ಬಟನ್ ಒತ್ತಿ, ಸೊ ದಟ್ ನನ್ನ ವೀಡಿಯೋಸ್ ಇನ್ನು ಬೇರೆಯವ್ರಿಗೂ ರೆಕಮೆಂಡ್ ಆಗುತ್ತೆ ಆವಾಗ. ಆ್ಯಂಡ್ ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್, ಸಿ ಯು ಗೈಸ್, ಬಾಯ್.